ಅದಕ್ಕೋಸ್ಕರ ನೆಕ್ಸ್ಟು ಜಾಸ್ತಿ ಅಂದರೆ ಒಂದು 5 ಇಂಚಸ್ಟೆಲ್ಲ ಬಿಟ್ಟಾಗ ನಾನು ಅದನ್ನು ತಗೊಳ್ತೀನಿ. ಅದಕ್ಕೋಸ್ಕರ ಸಿಲ್ವರ್ಗೆ ಆ್ಯಡ್ ಮಾಡ್ಕೊಳ್ತಾ ಹೋಗ್ತೀನಿ. ಸುಮಾರು ಜನ ಭಯ ಪಟ್ಕೊಂಡು ಕೇಳ್ತಾ ಇದ್ದೀರಾ, ಜಾರಪ್ ಬಗ್ಗೆ ಕೇಸ್ ನಡೀತಾ ಇದೆ ಮೇಡಮ್, ಇದು ನಿಜನಾ ಇಲ್ವಾ ಅಂತ. ಹೌದು, ಜಾರಪ್ ಬಗ್ಗೆ ಕೇಸ್ ನಡೀತಾ ಇದೆ, ಕೋರ್ಟಲ್ಲಿ ಕೇಸ್ ನಡೀತಾ ಇದೆ. ಸೊ ಈ ಬೆನಿಫಿಟ್ ಬರುತ್ತೆ ಅಂತ ಅಂದ್ಬಿಟ್ಟು ನಾವು ದುಡ್ಡು ಕಳ್ಕೊಳ್ಳೋದಕ್ಕೆ ಯಾರು ಕೂಡ ರೆಡಿ ಇರೋದಿಲ್ಲ. ಸೊ ಹಾಗಾಗಿ ಎಲ್ಲರೂ ಕೂಡ ಭಯ ಪಡ್ತೀವಿ. ಇಷ್ಟು ದಿನದವರೆಗೆ ನಾನು ಜಾರಪ್ನಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಿ ಅಂತ ಹೇಳ್ತಾ ಇದ್ದೆ. ಈಗ ಈ ರೀತಿ ಹೇಳಿದ್ರೆ ತಪ್ಪಾಗುತ್ತೆ ಅಂತ ನನ್ನ ಮನಸ್ಸಲ್ಲೂ ಒಂದು ಕ್ಲಾರಿಟಿ ಇದೆ. ಇಷ್ಟು ದಿನ ನಾನು ವಿಡಿಯೋ ಮಾಡ್ದೇನೆ ಇರೋದಕ್ಕೆ ಕಾರಣ ಕೆಲವೊಂದು ಪರ್ಸನಲ್ ಇಶ್ಯೂ ಅಂತಾನೆ ಹೇಳ್ಬೋದು, ಜೊತೆಗೆ ಒಂದು ಖುಷಿಯ ಸಮಾಚಾರ ಅಂತಾನು ಹೇಳ್ಬೋದು. ಅದೇನು ಅಂತ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ನಿಮಗೆ ಫುಲ್ ಡೀಟೇಲ್ ಆಗಿ ತಿಳಿಸ್ಕೊಡ್ತೀನಿ. ನೆಕ್ಸ್ಟ್ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋ ಅಂಥದ್ದು 2 ಗುಡ್ ನ್ಯೂಸ್ ಇದೆ. ಒಂದು ನನಗೆ ಸಂಬಂಧಪಟ್ಟಿದ್ದು, ಇನ್ನು 2ನೇ ಖುಷಿ ಸಮಾಚಾರ ಅಂತ ಅಂದರೆ ನಮ್ಮ ಇಬ್ರಿಗೂ ಕೂಡ, ಅಂದರೆ ನನಗೆ ಮತ್ತು ನನ್ನ ವೀಕ್ಷಕರಿಗೆ, ಅಂದರೆ ಯೂಟ್ಯೂಬ್ ಚಾನಲ್ ಫ್ಯಾಮಿಲಿಗೆ ಸಂಬಂಧಪಟ್ಟಿದ್ದು 2ನೇ ವಿಷಯ ಆಗಿರುತ್ತೆ. ಸೊ ಅವ 2ನ್ನು ಕೂಡ ನೆಕ್ಸ್ಟ್ ವಿಡಿಯೋದಲ್ಲಿ ಖಂಡಿತವಾಗ್ಲೂ ಶೇರ್ ಮಾಡ್ಕೊಳ್ತೀನಿ. ನಾನಿವತ್ತು ಜಾರಪ್ ಬಗ್ಗೆ 2 ವಿಷಯನ ತಿಳಿಸ್ಕೊಡ್ತಾ ಇದ್ದೀನಿ. ನಾನು ಇಷ್ಟು ದಿನ ಜಾರಪ್ನಲ್ಲಿ 3 ಕಾಯಿನ್ನ ತಗೊಂಡಿದ್ದೀನಿ, ಹಣನ ಸೇವ್ ಮಾಡ್ತಾ ಜೊತೆಗೆ ಕೇಸ್ ನಡೀತಾ ಇದೆಯಲ್ಲ ಅದ್ರ ಬಗ್ಗೆನೂ ಸ್ವಲ್ಪ ಮಟ್ಟಿಗೆ ಕ್ಲಾರಿಟಿ ಕೊಡ್ತೀನಿ ಭಯ ಪಡೋ ಅಂಥವ್ರಿಗೆ. ಬನ್ನಿ, ವಿಡಿಯೋನ ಲೇಟ್ ಮಾಡೋದು ಬೇಡ, ಸ್ಟಾರ್ಟ್ ಮಾಡೋದ. ಅದಕ್ಕಿಂತ ಮುಂಚೆ ಯಾರೆಲ್ಲ ನನ್ನ ಈ ವಿಡಿಯೋನ ನೋಡ್ತಾ ಇದ್ದೀರಾ, ಸಬ್ಸ್ಕ್ರೈಬ್ ಮಾಡ್ದೇ ನೋಡ್ತಾ ಇರೋವಂಥವ್ರು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಮತ್ತು ವಿಡಿಯೋನ ಎಲ್ಲೂ ಕೂಡ ಸ್ಕಿಪ್ ಮಾಡಬೇಡಿ, ಎಂಡ್ವರೆಗೆ ನೋಡಿ ಅಂತ ಹೇಳ್ತಾ ನನ್ನ ಈ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಹಾಯ್, ಹಲೋ, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ದೀಪಿಕಾ ಗೌಡ. ಇಷ್ಟು ದಿನ ವಿಡಿಯೋ ಮಾಡ್ತೀನಿ ಇರೋದಕ್ಕೆ ನನ್ನದೇ ಒಂದು ಕಾರಣ ಇದೆ. ಎಲ್ರಿಗೂ ಕ್ಷಮೆನ ಕೇಳ್ತಾ ಇದ್ದೀನಿ. ಸುಮಾರು ಜನ ತುಂಬ ಕಾಳಜಿಯಿಂದ ಕೇಳಿದ್ರ, ಏನಕ್ಕೆ ನಿಮ್ಮ ವಿಡಿಯೋ ಬರ್ತಾ ಇಲ್ಲ ಮೇಡಮ್, ಬೇಗ ವಿಡಿಯೋ ಅಪ್ಲೋಡ್ ಮಾಡಿ ಅಂತ. ನಾನು ಸುಮಾರು ಜನಕ್ಕೆ ಬೇಗ ಒಂದು ಒಳ್ಳೆ ವಿಡಿಯೋ ಜೊತೆ ನಿಮ್ಮನ್ನು ಭೇಟಿ ಆಗ್ತೀನಿ ಅಂತಲೂ ಕೂಡ ಹೇಳಿದ್ದೆ. ಕಾಳಜಿಯಿಂದ ನನ್ನನ್ನು ವಿಚಾರಿಸ್ಕೊಂಡಿದ್ದಕ್ಕೆ, ನನ್ನ ವಿಡಿಯೋನ ಮಿಸ್ ಮಾಡ್ಕೊಂಡಿದ್ದಕ್ಕೆ ತುಂಬ ಧನ್ಯವಾದಗಳನ್ನ ನಿಮಗೆ ಅರ್ಪಿಸ್ತೀನಿ. ಸೊ ಈಗ ಜಾರಪ್ ಬಗ್ಗೆ ಮಾತಾಡೋದ. ಫಸ್ಟು ಜಾರಪ್ ಕೇಸ್ ಬಗ್ಗೆ ಹೇಳೋದ. ಜಾರಪ್ ಬಗ್ಗೆ ಒಂದು ಕ್ಲಾರಿಟಿನ ಕೊಡ್ತೀನಿ ನಾನು. ಜಾರ್ ಆ್ಯಪ್ ಮೇಲೆ ಕೇಸ್ ನಡೀತಾ ಇದೆ ಕೋರ್ಟ್ನಲ್ಲಿ, ಅದು ನಿಜಾನೇ. ನಾನು ಇವತ್ತಿನ ವಿಡಿಯೋದಲ್ಲಿ 2 ಬಗ್ಗೆ ಮಾತಾಡ್ತಾ ಇದ್ದೀನಿ. ಒಂದು ಜಾರಪ್ ಕೇಸ್ ಬಗ್ಗೆ, ಇನ್ನೊಂದು ಬಂದು ನಾನು ಕಾಯಿನ್ನ ತಗೊಂಡಿದ್ದೀನಿ. 1 ಕಾಯಿನ್ ಮಾತ್ರ ನಿಮಗೆ ತೋರಿಸಿದ್ದೆ. ನಾನು ಜನವರಿ ಟೈಮಲ್ಲಿ 2ನೇ ಕಾಯಿನ್ನ ಆರ್ಡ್ರ್ ಮಾಡಿದ್ದೀನಿ ಅಂತ ಹೇಳಿದ್ದೆ. ಅದನ್ನು ಕೂಡ ನಿಮಗೆ ಡೀಟೇಲ್ಸ್ ಆಗಿ ತೋರಿಸಿದ್ದೀನಿ. ಬಟ್ ಆರ್ಡ್ರ್ ಡೆಲಿವರಿ ಆಗಿದ್ದನ್ನ ನಿಮಗೆ ತೋರಿಸಿರಲಿಲ್ಲ. ಸೊ ಅದನ್ನ ತೋರಿಸ್ತಾ ಇದ್ದೀನಿ. ಮತ್ತು ಅದ್ರ ಜೊತೆಗೆ 3ನೇ ಕಾಯಿನು ಕೂಡ ಬಂದಿದೆ. ಅದನ್ನು ನಾನು ನಿಮಗೆ ವಿಡಿಯೋ ಮಾಡೋದಕ್ಕೆ ಆಗಿರಲಿಲ್ಲ. ಈ ವಿಡಿಯೋದಲ್ಲಿ ಆ 3 ಕಾಯಿನ್ ಬಗ್ಗೆ ಎಕ್ಸ್ಪ್ಲನೇಷನ್ ನಿಮಗೆ ತೋರಿಸ್ತಾ ಇದ್ದೀನಿ. ಮತ್ತು ಫಸ್ಟು ಜಾರಪ್ ಕೇಸ್ ಬಗ್ಗೆ ಮಾತಾಡೋದ. ಜಾರ್ ಆಪ್ ಮೇಲೆ ಕೇಸ್ ಹಾಕಿದರೆ ಅದು ಖಂಡಿತವಾಗ್ಲೂ ನಿಜ. ಇದು ಎಲ್ರಿಗೂ ಆಲ್ಮೋಸ್ಟ್ ಗೊತ್ತಿದೆ. ಕೆಲವರು ಅದರಲ್ಲಿ ಇನ್ವೆಸ್ಟ್ಮೆಂಟ್ ಮಾಡ್ತಾ ಇರೋರು ತುಂಬ ಭಯ ಪಟ್ಕೊಂಡಿದ್ದೀರಾ. ಇದರಲ್ಲಿ ನಾನು ಯಾವುದೇ ರೀತಿಯಾದಂತಹ ನಷ್ಟನ ಅನುಭವಿಸಿಲ್ಲ. ಬಟ್ ಇದು ಕೇಸ್ ನಡೀತಾ ಇದೆ ಅನ್ನೋ ಉದ್ದೇಶದಿಂದ ನಾನು ನಿಮಗೆ ಹೇಳ್ತಾ ಇದ್ದೀನಿ. ಇದೊಂದು ಇನ್ವೆಸ್ಟ್ಮೆಂಟ್ ಪ್ಲಾಟ್ಫಾರ್ಮ್ ಅಂದರೂ ಕೂಡ ತಪ್ಪಾಗೋದಿಲ್ಲ. ಕೆಲವ್ರಿಗೆ ಇದು ಲಾಭನ ತಂದ್ಕೊಟ್ಟಿರ್ಬೋದು, ಕೆಲವ್ರಿಗೆ ಭಯದಿಂದ ನೀವು ಯಾವಾಗ ಅಮೌಂಟು ಅಂದರೆ ಗೋಲ್ಡ್ ರೇಟ್ ಕಮ್ಮಿ ಆಗುತ್ತೋ ಆವಾಗ ನಿಮಗೆ ಅಮೌಂಟು ಕಟ್ ಆಗಿರ್ಬೋದು. ಕಟ್ ಅಂದರೆ ಕಮ್ಮಿ ಆಗಿರ್ಬೋದು, ಗ್ರಾಮ್ ಅಷ್ಟೇ ಇರುತ್ತೆ, ಕಮ್ಮಿ ಆಗಿರ್ಬೋದು. ಅಂಥ ಟೈಮ್ನಲ್ಲಿ ಹೌದು ಇದು ಫ್ರಾಡ್ ಇರ್ಬೋದು ಅಂತ ನಿಮ್ಗೆ ಅನಿಸಿರ್ಬೋದು. ಇದು ಕೋರ್ಟ್ನಲ್ಲಿ ಕೇಸ್ ನಡೀತಾ ಇದೆ ಹೊರತು ಅಫಿಷಿಯಲ್ ಆಗಿ ಇದು ಒಂದು ಆ್ಯಪು ಫ್ರಾಡ್ ಅಂತ ಇನ್ನೂ ಎಲ್ಲೂ ಡಿಕ್ಲೇರ್ ಆಗಿಲ್ಲ. ಸೊ ಹಾಗಾಗಿ ಇದು ಫ್ರಾಡ್ ಅಲ್ವಾ ಅಂತಲೂ ನಾನು ಹೇಳೋದಕ್ಕೆ ಆಗೋದಿಲ್ಲ. ಸೊ ನನ್ನ ಅನುಭವದ ಪ್ರಕಾರ ಸುಮಾರು ಜನ ಭಯ ಪಟ್ಕೊಂಡು ಕೇಳ್ತಾ ಇದ್ದೀರಾ, ಜಾರಪ್ ಬಗ್ಗೆ ಕೇಸ್ ನಡೀತಾ ಇದೆ ಮೇಡಮ್, ಇದು ನಿಜನಾ ಇಲ್ವಾ ಅಂತ. ಹೌದು, ಜಾರಪ್ ಬಗ್ಗೆ ಕೇಸ್ ನಡೀತಾ ಇದೆ, ಕೋರ್ಟಲ್ಲಿ ಕೇಸ್ ನಡೀತಾ ಇದೆ. ಸೊ ಎಲ್ಲರೂ ಕೂಡ ಭಯ ಪಟ್ಕೊಳ್ಳೋದು ಸಹಜ. ಯಾಕಂದ್ರೆ ಜಾರ್ ಆ್ಯಪ್ ಬಂದು ಒಂದು ಇನ್ವೆಸ್ಟ್ಮೆಂಟ್ ಪ್ಲಾಟ್ಫಾರ್ಮು. ಯಾರೇ ಆದರೂ ಅಷ್ಟೇ, ಒಂದು ಮಿಡಲ್ ಕ್ಲಾಸ್ ಫ್ಯಾಮಿಲಿ ತವಿಂದ ಹಿಡಿದು ಒಂದು ರಿಚ್ ಪರ್ಸನ್ನು ಅಲ್ಲಿಗೆ ಇನ್ವೆಸ್ಟ್ಮೆಂಟ್ ಮಾಡ್ತಾರೆ ಅಂದರೆ ಒಂದು ಬೆನಿಫಿಟ್ಗೋಸ್ಕರನೇ ಅದು ಇನ್ವೆಸ್ಟ್ಮೆಂಟ್ ಮಾಡ್ತಕ್ಕಂಥದ್ದು. ಸೊ ಆ ಬೆನಿಫಿಟ್ ಬರುತ್ತೆ ಅಂತ ಅಂದ್ಬಿಟ್ಟು ನಾವು ದುಡ್ಡು ಕಳ್ಕೊಳ್ಳೋದಕ್ಕೆ ಯಾರು ಕೂಡ ರೆಡಿ ಇರೋದಿಲ್ಲ. ಸೊ ಹಾಗಾಗಿ ಎಲ್ಲರೂ ಕೂಡ ಭಯ ಪಡ್ತೀವಿ. ಈಗ ಸಿಂಪಲ್ ಆಗಿ ಮಿಡಲ್ ಕ್ಲಾಸ್ ಫ್ಯಾಮಿಲಿಯವರು ಅಂತಾನೆ ತಗೊಳ್ಳೋದ. ಅವರು ಒಂದು ಲಾಭಕ್ಕೋಸ್ಕರ ಅಂತಾನೆ ಮಾಡಿರ್ತಾರೆ. ಅದರಲ್ಲೂ ಹೆಣ್ಮಕ್ಳು ಇನ್ವೆಸ್ಟ್ಮೆಂಟ್ ಮಾಡಿರ್ತಾರೆ ಅಂದರೆ ಸ್ವಲ್ಪ ಅವ್ರಿಗೆ ಭಯ ಅನ್ನೋಂಥದ್ದೇ ಇರುತ್ತೆ. ಒಂದು 10 ರೂಪಾಯಿನೂ ಕೂಡ ಸೇವ್ ಮಾಡಿ ಏನೋ ಒಂದು ಗೋಲ್ಡ್ ಪರ್ಚೇಸ್ ಮಾಡ್ಬೋದು, ಗೋಲ್ಡ್ ಕಾಯಿನ ಪರ್ಚೇಸ್ ಮಾಡ್ಬೋದು ಅಂತ ಆಸೆ ಇಟ್ಕೊಂಡು ಇನ್ವೆಸ್ಟ್ಮೆಂಟ್ ಮಾಡಿರ್ತಾರೆ. ನಾನು ಕೂಡ ಸುಮಾರು ವಿಡಿಯೋದಲ್ಲಿ ನಿಮಗೆ ತಿಳಿಸಿದ್ದೀನಿ, 10 ರೂಪಾಯಿಂದ ಕೂಡ ಹೆಣ್ಮಕ್ಳು
ಇನ್ವೆಸ್ಟ್ಮೆಂಟ್ನ ಮಾಡ್ಬೋದು ಅನ್ನೋದಕ್ಕಿಂತ ಹೆಚ್ಚಾಗಿ ನಾನು ಕೂಡ ಮಾಡಿ 1 ಕಾಯಿನಲ್ಲ 2 ಕಾಯಿನಲ್ಲ 3 ಕಾಯಿನ ಬೈ ಮಾಡಿದ್ದೀನಿ. ನನ್ಗೆ ಇದುವರೆಗೂ ಯಾವುದೇ ರೀತಿಯಾದಂತಹ ಮೋಸ ಆಗಿಲ್ಲ. ನಾನು ಆಟೋ ಡೆಬಿಟ್ನ ಮಾಡಿದ್ದೀನಿ ಇದಕ್ಕೆ. ಅಂದರೆ ಡೈಲಿ ಫಸ್ಟು ನನಗೆ ಭಯ ಇತ್ತು. 100 ರುಪೀಸಿಂದ ಹಿಡಿದು ಈಗ 180 ರುಪೀಸ್ ಪರ್ ಡೇ ಕಟ್ ಆಗ್ತಾ ಇದೆ. ನಾನು ಕೂಡ ಇದರಲ್ಲಿ ತುಂಬ ಬೆನಿಫಿಟ್ನ ತಗೊಂಡಿದ್ದೀನಿ. ಬಟ್ ಇಲ್ಲಿ ಏನು ಅಂತ ಅಂದರೆ, ಗೋಲ್ಡ್ ಕಮ್ಮಿ ಆದಂಥ ಸಂದರ್ಭದಲ್ಲಿ ನೀವೇನಾದರೂ ನಿಮ್ಮ ಅಮೌಂಟ್ನ ವಿತ್ಡ್ರಾ ಮಾಡೋಕೆ ಹೋದರೆ ನಿಮಗೆ ಕಮ್ಮಿನೇ ಕೂಡ ಬರೋದು. ಮತ್ತು ಇನ್ನೊಂದೇನು ಅಂದರೆ, ನಾನು ಎಷ್ಟೋ ಸಲ ಹೇಳಿದ್ದೀನಿ ನನ್ನ ವಿಡಿಯೋದಲ್ಲಿ, ನೀವು ನಿಮ್ಮ ಜಾರ್ ಅಕೌಂಟ್ನಲ್ಲಿ ಅಮೌಂಟ್ ಇದೆ ಅಂತ ಅಂದರೆ ಅದು ಒಂದು ದಿನಕ್ಕೆ ಬರೋದಲ್ಲ. 90 to 95% ಒಂದು ದಿನದಲ್ಲಿ ಬಂದರೆ ಇನ್ನು 5% ಅಷ್ಟು ನಿಮಗೆ ಆಫ್ಟರ್ 24 hour ಆದಮೇಲೆ ಬರೋ ಅಂಥದ್ದು ಅಂತಲೂ ಕೂಡ ತಿಳಿಸಿದ್ದೀನಿ. ಆದರೂ ನೀವು ಅದನ್ನು ಅರ್ಥ ಮಾಡ್ಕೊಳ್ದೇನೆ ಪದೇ ಪದೇ ಯಾಕೆ ಮೇಡಮ್ ನನಗೆ ಫುಲ್ ಅಮೌಂಟ್ ಬರ್ತಾ ಇಲ್ಲ, ನಾನು ಡ್ರಾ ಮಾಡೋಕೆ ಹೋದರೆ ಫುಲ್ ಅಮೌಂಟ್ ಬರ್ತಾ ಇಲ್ಲ ಅಂತ ಕೇಳ್ತಾ ಇರ್ತೀರಾ. ನಾನು ಎಷ್ಟೋ ಸಲ ಕಮೆಂಟ್ಗಳಿಗೆಲ್ಲ ಆನ್ಸರ್ ಮಾಡಿದ್ದೀನಿ. ಒಂದೇ ವಿಡಿಯೋದಲ್ಲಿ ಸುಮಾರು ಇದೇ ಕ್ವಶನ್ಗೆ ಎಷ್ಟೋ ಸಲ ಆನ್ಸರ್ ಕೊಟ್ಟಿದ್ದೀನಿ. ಇಲ್ಲಿರೋದು ಇಷ್ಟೇನೆ, ಗೋಲ್ಡ್ ರೇಟು ಕಮ್ಮಿ ಇದ್ದಾಗ ನೀವು ಯಾವುದೇ ಕಾರಣಕ್ಕೂ ವಿತ್ಡ್ರಾ ಮಾಡೋದಕ್ಕೆ ಹೋಗಬೇಡಿ, ನಿಮಗೆ ಅಮೌಂಟು ಕಟ್ ಆಗುತ್ತೆ. ಜೊತೆಗೆ ನಿಮ್ಮ ಜಾರ್ ಅಕೌಂಟ್ನಲ್ಲಿ ಇರುವಂತಹ ಅಮೌಂಟು ಒಂದೇ ದಿನದಲ್ಲಿ ಬರೋದಿಲ್ಲ. 2 ಟೈಪ್ನಲ್ಲಿ ನಿಮಗೆ, ಅಂದರೆ 2 ಸಲ ನಿಮಗೆ ಅಮೌಂಟು ಬರೋ ಅಂಥದ್ದು. ಮೊದಲನೇ ಸಲ ಬಂದು 90 to 95% ಅಮೌಂಟ್ ಬರುತ್ತೆ. ಇನ್ನು ಆಫ್ಟರ್ 24 hour ಆದಮೇಲೆ ಇನ್ನು 5% ಬರುತ್ತೆ. ಯಾವುದೇ ಕಾರಣಕ್ಕೂ ಎದುರುಕೊಳ್ಳೋ ಅಂಥ ಅವಶ್ಯಕತೆ ಇಲ್ಲ. ಈಗ ನೆಕ್ಸ್ಟು ಇನ್ನು ಜಾರ್ ಆ್ಯಪ್ ಬಗ್ಗೆ ನಾನು ಪೋಸ್ಟ್ ಮಾಡಿದ್ದೆ. ಒಬ್ಬರು ಸಿಸ್ಟರ್ ಕೇಳಿದ್ರು, ಈ ಥರ ನಡೀತಾ ಇದೆ ಏನು ಮಾಡೋದು ಅಂತ. ನೀವೀಗ ಸದ್ಯಕ್ಕೆ ನಾನು ನೆಕ್ಸ್ಟ್ ವಿಡಿಯೋ ಮಾಡ್ತೀನಿ, ಅಲ್ಲಿವರೆಗೆ ನೀವು ಯಾವುದೇ ರೀತಿಯಾದಂತಹ ಡಿಸಿಷನ್ನ ತಗೊಳಕ್ಕೆ ಹೋಗಬೇಡಿ ಅಂತಲೂ ನಾನು ಆ ಕಮೆಂಟ್ಗೆ ರಿಪ್ಲೈನ ಕೊಟ್ಟಿದ್ದೆ. ಸೊ ನಾನು ಇವತ್ತು ಹೇಳುವಂಥದ್ದು ಇಷ್ಟೇ. ಇಷ್ಟು ದಿನದವರೆಗೆ ನಾನು ಜಾರ್ ಆ್ಯಪ್ನಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಿ ಅಂತ ಹೇಳ್ತಾ ಇದ್ದೆ. ಈಗ ಈ ರೀತಿ ಹೇಳಿದ್ರೆ ತಪ್ಪಾಗುತ್ತೆ ಅಂತ ನನ್ನ ಮನಸ್ಸಲ್ಲೂ ಒಂದು ಕ್ಲಾರಿಟಿ ಇದೆ. ಸೊ ನಿಮಗೆ ಏನಾದರೂ ಈ ಪ್ಲಾಟ್ಫಾರ್ಮ್ನಲ್ಲಿ ಇನ್ವೆಸ್ಟ್ಮೆಂಟ್ ಮಾಡೋದಕ್ಕೆ ಭಯ ಆಗ್ತಾ ಇದೆ ಅಂತ ಅಂದರೆ, ನಿಮಗೆ ಈಗಲೂ ಕೂಡ ಆಪ್ಷನ್ ಇದೆ. ನೀವು ಅದರಿಂದ ಬ್ಯಾಕ್ ಬರ್ಬೋದು, ಅಂದರೆ ಹಿಂದೆ ಸರಿಬೋದು. ಅಲ್ಲಿ ನಿಮ್ಗೆ ಯಾವುದೇ ರೀತಿಯಾದಂತಹ ಮೋಸ ಆಗೋದಿಲ್ಲ. ನಿಮ್ಮ ಅಮೌಂಟ್ ಏನಿದೆ ನೀವು ಡ್ರಾ ಮಾಡ್ಕೊಳ್ಬೋದು. ಆಟೋ ಡೆಬಿಟ್ನ ಫಸ್ಟು ಆಫ್ ಮಾಡಿ. ನಿಮಗೆ ಜಾರ್ನಲ್ಲಿ ಆಟೋ ಡೆಬಿಟ್ನ ಯಾವ ರೀತಿ ಆಫ್ ಮಾಡೋದು ಅಂತ ನಾನು 2 ವಿಡಿಯೋದಲ್ಲಿ ತಿಳಿಸ್ಕೊಟ್ಟಿದ್ದೀನಿ. ನಿಮ್ಗೆ ಹಂಗೂ ಗೊತ್ತಾಗ್ಲಿಲ್ಲ ಅಂತ ಅಂದರೆ, ಜಸ್ಟ್ ಸಿಂಪಲ್ ಆಗಿ ಫೋನ್ಪೇನಲ್ಲಿ ನಿಮ್ಮ ಅಮೌಂಟು ಕಟ್ ಆಗ್ತಾ ಇದೆಯಾ ಅಥವಾ ಗೂಗಲ್ ಪೇನಲ್ಲಿ ಅಮೌಂಟ್ ಕಟ್ ಆಗ್ತಾ ಇದೆಯಾ, ಅಲ್ಲಿ ಸರ್ಚಿಂಗ್ ಕಾಲಮ್ಗೆ ಹೋಗಿ ಆಟೋ ಡೆಬಿಟ್ ಅಂತ ಹೊಡೀರಿ, ಆಟೋ ಪೇ ಅಂತ ಹೊಡೀರಿ. ಆಟೋ ಪೇ ಅಂತ ಹೊಡೆದಾಗ ಯಾವ್ದ್ಯಾವ್ದಕ್ಕೆ ನಿಮ್ಮದು ಅಮೌಂಟ್ ಕಟ್ ಆಗ್ತಾ ಇದೆ ಅಂತ ಅಲ್ಲಿ ತೋರಿಸುತ್ತೆ. ಅಲ್ಲಿ ಹೋಗಿ ಜಸ್ಟ್ ಅದನ್ನು ಡಿಲೀಟ್ ಮಾಡಿ, ಅಂದರೆ ಆಫ್ ಮಾಡ್ಕೊಳ್ಳಿ. ನಿಮ್ಮದು ಯಾವುದೇ ರೀತಿಯಾದಂತಹ ನೆಕ್ಸ್ಟ್ ಪೇಮೆಂಟು ನಿಮ್ಮ ಫೋನ್ಪೇನಲ್ಲಿ ಆಗಿರ್ಬೋದು, ಇಲ್ಲ ಅಂದರೆ ನಿಮ್ಮ ಗೂಗಲ್ ಪೇನಿಂದ ಆಗಿರ್ಬೋದು, ಅಮೌಂಟು ಕಟ್ ಆಗೋದಿಲ್ಲ. ಅದಾದಮೇಲೆ ನೀವು ಬೇಕಾದರೆ ನಿಮ್ಮ ಅಮೌಂಟ್ ಏನಿದೆ ಅದನ್ನು ಡ್ರಾ ಮಾಡ್ಕೊಳ್ಳಿ. ಒಂದು ದಿನದಲ್ಲಿ ಬರೋದಿಲ್ಲ. ಇವತ್ತು 90 to 95% ಬಂದರೆ ನೆಕ್ಸ್ಟು 5% ಅಷ್ಟು ಬರುತ್ತೆ. ಅದನ್ನು ಡ್ರಾ ಮಾಡಿಕೊಂಡು ಆ ಜಾರ್ ಆ್ಯಪ್ನ ಬೇಕಾದರೆ ಕ್ಲೋಸ್ ಮಾಡ್ಕೊಳ್ಬೋದು. ಇದರಲ್ಲಿ ಯಾವುದೇ ರೀತಿಯಾದಂತಹ ಭಯ ಪಡುವಂಥ ಅವಶ್ಯಕತೆ ಇಲ್ಲ. ಕೇಸ್ ನಡೀತಾ ಇದೆ, ಆದರೂ ಕೂಡ ನೀವು ಭಯ ಪಡುವಂಥ ಅವಶ್ಯಕತೆ ಇಲ್ಲ. ನಿಮಗೆ ಬೇಡ ಅಂತ ಅಂದರೆ ಬ್ಯಾಕ್ ಆಗ್ಬೋದು, ಅದೇ ಹಿಂದೆ ಸರಿಬೋದು. ಹಾಗೆ ಹೀಗೆ ನಾನು ಸುಮಾರು ಕಮೆಂಟ್ಸ್ಗಳನ್ನ ಓದಿದ್ದೀನಿ. ಫೇಸ್ಬುಕ್ನಲ್ಲಿ ಬ್ಯಾಡ್ ಕಮೆಂಟ್ನೆಲ್ಲ ಹಾಕಿದ್ದಾರೆ. ಬಟ್ ಅದು ಅವ್ರಿಗೆ ಆಗ್ತಾಗ ನಾವೇನು ಮಾತಾಡೋದಕ್ಕೂ ಆಗೋದಿಲ್ಲ. ಸಿಚುಯೇಷನ್ ಅದೇ ರೀತಿ ಇದೆ. ಸೊ ಹಾಗಾಗಿ ನಾವೇನು ಮಾತಾಡೋದಕ್ಕೂ ಆಗೋದಿಲ್ಲ. ಬಟ್ ನಾನಂತೂ ಯಾವುದೇ ಕಾರಣಕ್ಕೂ ಇದರಲ್ಲಿ ಹಿಂದೆ ಸರಿದಿಲ್ಲ. ಮುಂದಕ್ಕೆ ಸರಿತೀನ ಇಲ್ವಾ ಅನ್ನೋಂಥದ್ದು ನನಗೆ ಗೊತ್ತಿಲ್ಲ. ನನಗೂ ಗೊತ್ತು ಕೇಸ್ ನಡೀತಾ ಇದೆ ಕೋರ್ಟ್ನಲ್ಲಿ ಅಂತ. ಅದಿನ್ನೂ ಅಫಿಷಿಯಲಿ ಇದು ಫ್ರಾಡ್ ಅಂತ ಗೊತ್ತಾಗಿಲ್ಲ. ಅದು ಮುಂದಕ್ಕೆ ಗೊತ್ತಾಗುತ್ತಾ ಇಲ್ವಾ ಅನ್ನೋಂಥದ್ದು ನನಗೂ ಗೊತ್ತಿಲ್ಲ. ಯಾಕಂದರೆ ನಾನು ಜಡ್ಜು ಅಲ್ಲ, ಒಂದು ಲಾಯರ್ ಅಲ್ಲ, ಏನೂ ಅಲ್ಲ. ಸೊ ನನಗೆ ಲಾಭ ಆಗಿರೋ ಉದ್ದೇಶದಿಂದ ನಿಮಗೆ ಲಾಭ ಆಗಲಿ ಅಂತ ಹೇಳ್ತಾ ಇದ್ದೀನಿ ಹೊರತು ನನಗೆ ಇದರಿಂದ ಯಾವುದೇ ರೀತಿಯಾದಂತಹ ಸಂಕೋಚ ಆಗಲಿ, ಬೇಜಾರಾಗಲಿ, ಮತ್ತು ಇನ್ನೊಂದೇನು ಅಂತ ಅಂದರೆ ಮುಜುಗರ ಅಂತಲೂ ಅನ್ಸಲ್ಲ. ಏನಪ್ಪ ಇವಳು ಜಾರ ಬಗ್ಗೆ ಇಷ್ಟು ದಿನ ಬಿಲ್ಡಪ್ ಕೊಟ್ಟರು. ಈಗ ಇರ್ತಾರೆ ಕೆಲವರು, ಈಗ ಬೇಕಾದ್ರೆ ಈ ವಿಡಿಯೋ ನೋಡಿ ಬೇಕಾದ್ರೆ ಕಮೆಂಟ್ಸ್ ಹಾಕ್ಬಿಡ್ತಾರೆ ಕೆಳಗಡೆ, ಏನು ಮೇಡಮ್ ಇಷ್ಟು ದಿನ ನೀವು ಜಾರಪ್ ಬಗ್ಗೆ ಬಿಲ್ಡಪ್ ಕೊಡ್ತಾ ಇದ್ರಾ, ಈಗ ನೀವೇ ಬ್ಯಾಕ್ ಹೋಗಿ ಅಂತ ಹೇಳ್ತಾ ಇದ್ದೀರಾ ಅಂತ. ನಾನು ಈಗಲೂ ಕೂಡ ಬ್ಯಾಕ್ ಹೋಗಿ ಅಂತ ಹೇಳ್ತಾ ಇಲ್ಲ, ನಿಮಗೆ ಭಯ ಇದ್ರೆ ಬ್ಯಾಕ್ ಹೋಗಿ ಅಂತ ಹೇಳ್ತಾ ಇರೋದು ಅಷ್ಟೇನೆ. ನಾನು ಇನ್ನೂ ಕೂಡ ಬ್ಯಾಕ್ ಹೋಗಿಲ್ಲ. ಮುಂದಕ್ಕೆ ಹೋಗ್ತೀನಾ ಇಲ್ವಾ ಅನ್ನೋಂಥದ್ದು ನನಗೆ ಗೊತ್ತಿಲ್ಲ. ನಾನು 3 ಕಾಯಿನ್ನ ಬೈ ಮಾಡಿದ್ದೀನಿ. ಆ 3 ಕಾಯಿನ್ನು ಕೂಡ ತೋರಿಸ್ತೀನಿ. ನಾನು ಮೊದಲನೇ ಕಾಯಿನ್ ಬಂದು ನವೆಂಬರಲ್ಲಿ
ಬೈ ಮಾಡಿರೋ ಅಂಥದ್ದು, 2ನೇ ಕಾಯಿನ್ ಬಂದು ಜನವರಿನಲ್ಲಿ ಬೈ ಮಾಡಿರೋ ಅಂಥದ್ದು, 3ನೇ ಕಾಯಿನ್ ಬಂದು ಮಾರ್ಚಲ್ಲಿ ಬೈ ಮಾಡಿರೋ ಅಂಥದ್ದು. ಅದ್ರ ಡೀಟೇಲ್ಸ್ ಬೇಕಾದ್ರೂ ನಾನು ಈ ವಿಡಿಯೋದಲ್ಲಿ ನಿಮಗೆ ಪ್ರೂಫ್ ಆಗಿ ತೋರಿಸ್ತೀನಿ. ಯಾರು ಕೂಡ ಭಯ ಪಟ್ಕೋಬೇಡಿ, ಮತ್ತೆ ಹೇಳ್ತಾ ಇದ್ದೀನಿ, ಯಾವುದಕ್ಕೂ ನೀವು ಭಯ ಪಟ್ಕೊಳ್ಳೋದಕ್ಕೆ ಹೋಗಬೇಡಿ. ಮತ್ತೆ ಇನ್ನೊಂದೇನು ಅಂತಂದ್ರೆ ನಾನೀಗ ಈ 3 ಕಾಯಿನ್ ತೋರಿಸ್ತೀನಿ. ನಾನು ಎರಡನೇ ಕಾಯಿನ ಆರ್ಡರ್ ಮಾಡಿದ್ದೀನಿ ಅಂತ ವಿಡಿಯೋ ಮಾಡಿದ್ದೀನಿ. ಅದೇ ನಂದು ಲಾಸ್ಟ್ ಫೈನಲ್ ವಿಡಿಯೋ ಆಗಿತ್ತು. ಅದಾದ್ಮೇಲೆ ನಂಗೆ ವಿಡಿಯೋ ಮಾಡೋದಕ್ಕೆ ಆಗಲಿಲ್ಲ. ಸೊ 2ನೇ ಕಾಯಿನ್ ಕೂಡ ತೋರಿಸ್ತೀನಿ, 3ನೇ ಕಾಯಿನ್ ಬೈ ಮಾಡಿರೋದನ್ನು ತೋರಿಸ್ತೀನಿ, ಮೊದಲನೇ ಕಾಯಿನ್ ಬೈ ಮಾಡಿದ್ದನ್ನು ಕೂಡ ತೋರಿಸ್ತೀನಿ. ಇದು ಮೊದಲನೇ ಕಾಯಿನ್ ನಿಮ್ಗೆ ಆಲ್ರೆಡಿ ತೋರಿಸಿದ್ದೀನಿ ನಾನು. ಮೊದಲನೇ ಕಾಯಿನ್ ಬಂದಿದ್ದನ್ನ ಆರ್ಡರ್ ಮಾಡ್ತಾ ಇರೋದನ್ನು ತೋರಿಸಿದ್ದೆ, ಬಂದಿರೋದನ್ನು ತೋರಿಸಿದ್ದೆ. ತುಂಬ ಜನ ಒಳ್ಳೆ ರೀತಿ ಕಮೆಂಟ್ ಮಾಡಿದ್ರ. ಇದು 3ನೇ ಕಾಯಿನ್ ನಾನೇ ಯಾವತ್ತು ಯಾರಿಗೂ ತೋರಿಸೋದಕ್ಕೆ ಓಪನ್ ಮಾಡಿಬಿಟ್ಟೆ. ಇಲ್ಲಿದೆ 2ನೇ ಕಾಯಿನ್ ಬಂದು. 2ನೇ ಕಾಯಿನ್ ನಾನು ಓಪನ್ನೇ ಮಾಡಿಲ್ಲ ನೋಡಿ, ಬೇಕಾದರೆ ನಾನು 2ನೇ ಕಾಯಿನ್ ಓಪನ್ನೇ ಮಾಡಿಲ್ಲ, ಎಲ್ಲೂ ಓಪನ್ ಮಾಡಿಲ್ಲ. ಈಗ ನಿಮ್ಮ ಮುಂದೆನೇ ಓಪನ್ ಮಾಡಬೇಕು. ಇಲ್ಲಿ ನೋಡಿ, 2ನೇ ಕಾಯಿನ್ ನಿಮ್ಮ ಮುಂದೆನೇ ಓಪನ್ ಮಾಡ್ತೀನಿ. ನಾನು ತೆಗ್ದೇ ಇಲ್ಲ 2ನೇ ಕಾಯಿನ್ನ. ಎಷ್ಟು ಚೆನ್ನಾಗಿ ಕೊಟ್ಟಿದ್ದಾರೆ ಅಂದರೆ, ಇಲ್ಲಿ ಇದು 2ನೇ ಕಾಯಿನು. ಎರಡನೇ ಕಾಯಿನ್ ಒಳಗಡೆ ಬಿದ್ದೋಗೈತೆ, ನಾನು ಎಲ್ಲೋಯ್ತಪ್ಪ ಅಂತ ನೋಡ್ತಾ ಇದ್ದೀನಿ. ಇದು ನೋಡಿ 2ನೇ ಕಾಯಿನ್, ಇದು ನನ್ನ 2ನೇ ಕಾಯಿನ್. 3ನೇ ಕಾಯಿನ್ ಓಪನ್ ಮಾಡಿದ್ದೀನಿ. ಈಗ ಅದು 21ಗ 22ಗ ಬಂತು ಅದು. ಇದು 2ನೇ ಕಾಯಿನು. ಇಲ್ಲಿ ಮೊದಲನೇ ಕಾಯಿನ್ ಇದು 2ನೇ ಕಾಯಿನು. 3ನೇ ಕಾಯಿನ್ ಓಪನ್ ಮಾಡಿದ್ದೀನಿ. 3ನೇ ಕಾಯಿನ್ ಬೇಕಾದರೆ ತೋರಿಸ್ತೀನಿ. ಇದು ಬಂದು 3ನೇ ಕಾಯಿನು. ಇದು ಓಪನ್ ಮಾಡಿದ್ದೆ, ಇದರಲ್ಲಿ ಓಪನ್ ಮಾಡಿದ್ದೆ. 2 ಪಾಕೆಟಲ್ಲಿ ಹಂಗೆ ಇಟ್ಟಿದ್ದೆ, ಯಾಕಂದರೆ ನನಗೆ ವಿಡಿಯೋ ಮಾಡೋದಕ್ಕೆ ಆಗ್ತಾ ಇರಲಿಲ್ಲ. ಸೊ ಹಾಗಾಗಿ ಇದು ಮಾತ್ರ ಒಂದು ಓಪನ್ ಮಾಡಿ ನಿಮ್ಗೆ ಆಲ್ರೆಡಿ ತೋರಿಸಿದ್ದೆ. ಅದ್ರದ್ದು ಇದು 2 ಇನ್ವಾಯ್ಸ್ ಇದ್ರಲ್ಲ ಇದೆ. ಈಗ 3 ಕಾಯಿನ ತೋರಿಸ್ತೀನಿ ನೋಡಿ. ಮೂರು ಕಾಯಿನು ನೋಡಿ, 3 ಕಾಯಿನು ಕೂಡ ಉಲ್ಟಾ ತೋರಿಸ್ತೀನಿ ಒಂದ್ಸಲ, ಅದು ಶ್ಯಾಡೋಗೆ ಕಾಣಿಸ್ತಾ ಇಲ್ಲ. 3 ಕಾಯಿನು ನೋಡಿ, 3 ಕಾಯಿನು ಕೂಡ ನಾನು ಬೈ ಮಾಡಿರೋ ಅಂಥದ್ದು ಜಾರ್ ಆ್ಯಪ್ನಲ್ಲಿ. ನನಗೆ ಯಾವುದೇ ರೀತಿಯಾದಂತಹ ಮೋಸ ಇದರಿಂದ ಆಗಿಲ್ಲ, ಇನ್ನು ಬೆನಿಫಿಟ್ ಆಗಿದೆ. ಸೊ ಅದನ್ನು ಮಾತ್ರ ಹೇಳೋದಕ್ಕೆ ಇಷ್ಟಪಡ್ತೀನಿ. ಮೊದಲನೇ ಕಾಯಿನ ನಿಮಗೆ ತೋರಿಸಿದೆ, 2ನೇ ಕಾಯಿನ್ ಅಂಡು 3rd ಕಾಯಿನ್ ತೋರಿಸಿರ್ಲಿಲ್ಲ. ಸೊ ಹಾಗಾಗಿ 3 ಕಾಯಿನು ನಿಮಗೆ ತೋರಿಸ್ತಾ ಇದ್ದೀನಿ. 3 ಕಾಯಿನು ಬೈ ಮಾಡಿದ್ದೀನಿ ನೋಡಿ. ಇದು 2 ಗ್ರಾಮ್ ಇರುವಂಥದ್ದೇ, ಯಾವುದು 5 ಗ್ರಾಮು 1 ಗ್ರಾಮ್ ಯಾವುದೂ ಇಲ್ಲ. ಇದ್ರ ಬಗ್ಗೆ ಡೀಟೇಲ್ ಆಗಿ ತೋರಿಸ್ತೀನಿ, ಯಾವ್ಯಾವುದನ್ನ ಬೈ ಮಾಡಿದೆ ಅಂತ, ಮತ್ತೆ ಅದಕ್ಕೆ ಎಷ್ಟು ದುಡ್ಡು ಆಯಿತು ಅಂತಲೂ ಕೂಡ ಈಗ ವಿಡಿಯೋನ ತೋರಿಸ್ತೀನಿ. ನೋಡ್ಕೊಂಡು ಬರೋದಾ ಬನ್ನಿ. ಇಲ್ಲಿ ನೋಡಿ, ನಾನು ಜಾರ್ ಆ್ಯಪ್ನ ಓಪನ್ ಮಾಡ್ಕೊಳ್ತಾ ಇದ್ದೀನಿ. ನನ್ನದು 3rd ಕಾಯಿನ್ನ ಆರ್ಡ್ರ್ ಮಾಡಾದ್ಮೇಲೆ ಇನ್ನು ಬ್ಯಾಲೆನ್ಸ್ ಇರೋದು ಅನ್ನೋದು 2445 ರುಪೀಸ್ ಇದೆ. ಮತ್ತು ಫಸ್ಟ್ ಕಾಯಿನು, ಸೆಕೆಂಡ್ ಕಾಯಿನು ಮತ್ತು 3rd ಕಾಯಿನ್ನ ಎಷ್ಟೆಷ್ಟಕ್ಕೆ ಯಾವ್ಯಾವಾಗ ತಗೊಂಡಿದ್ದೀನಿ ಅನ್ನೋ ಅಂಥದ್ದನ್ನು ಕೂಡ ತೋರಿಸ್ತೀನಿ. ಇಲ್ಲಿ ನೆಕ್ಗೆ ಹೋಗಿ ಟ್ರ್ಯಾಕ್ ಯುವರ್ ಆರ್ಡರ್ ಅಂತ ಇದೆಯಲ್ಲ, ಅದನ್ನು ಪ್ರೆಸ್ ಮಾಡಿದ್ರೆ ಅದರಲ್ಲಿ ನಮ್ಮ ಫುಲ್ಲು ನಾವು ಯಾವ್ಯಾವಾಗ ಎಷ್ಟೆಷ್ಟು ಕೊಟ್ಟು ತಗೊಂಡಿದ್ದೀವಿ ಅನ್ನೋ ಅಂಥದ್ದು ಫುಲ್ ಡೀಟೇಲ್ಸ್ ಸಿಗುತ್ತೆ. ಇಲ್ಲಿ ನೋಡಿ, ಫಸ್ಟ್ ಕಾಯಿನ್ ಬಂದು ನವಂಬರ್ 25ಗೆ ಡೆಲಿವರಿ ಆಗಿರೋ ಅಂಥದ್ದು. ಇಲ್ಲಿ ತೋರಿಸ್ತಾ ಇರೋವಂಥದ್ದು 26,307 ರುಪೀಸು. ಬಟ್ ನನಗಿಷ್ಟ ಆಗಿಲ್ಲ, ಆಫರ್ ಎಲ್ಲ ಸೇರಿ ನನಗೆ ಆಗಿರೋವಂಥದ್ದು 25,514 ರುಪೀಸ್ ಆಗಿರೋ ಅಂಥದ್ದು. ನಾನು ಆಫರ್ ಎಲ್ಲ ಯೂಸ್ ಮಾಡ್ಕೊಂಡಿರೋದಕ್ಕೆ ನನಗೆ 800 ರುಪೀಸು ಇದರಲ್ಲಿ ಕಮ್ಮಿ ಆಗಿದೆ. ಸೆಕೆಂಡ್ ಕಾಯಿನ್ ಬಂದು ನಾನು ಆರ್ಡ್ರ್ ಮಾಡಿರೋದು ಜನವರಿ 26ಗೆ ಡೆಲಿವರಿ ಆಗಿರೋ ಅಂಥದ್ದು. ಇಲ್ಲಿ 33,345 ರುಪೀಸ್ ತೋರಿಸ್ತಾ ಇರೋವಂಥದ್ದು. ನನಗೆ ಡಿಸ್ಕೌಂಟ್ ಎಲ್ಲ ಸಿಕ್ಕಿ, ಅಂದರೆ ಕೂಪನ್ ಎಲ್ಲ ಅಪ್ಲೈ ಮಾಡಿಕೊಂಡು ನನಗೆ ಏನೇನು ಡಿಸ್ಕೌಂಟ್ ಇದೆ ಅದನ್ನೆಲ್ಲ ಕಳ್ಕೊಂಡ್ರೆ 32,828 ರುಪೀಸು ನನಗೆ ಸಿಕ್ಕಿರೋ ಅಂಥದ್ದು ಕಾಯಿನು, 2 ಗ್ರಾಮ್ ಕಾಯಿನ್ ಬಂದು. ಮತ್ತು 3ನೇ ಕಾಯಿನ್ ಬಂದು ನಾನು ಮಾರ್ಚ್ 13ಗೆ ನಾನು ಆರ್ಡ್ರ್ ಮಾಡಿರೋ ಅಂಥದ್ದು. ನನಗೆ ಸಿಕ್ಕಿರೋ ಅಂಥದ್ದು
ಆ್ಯಕ್ಚುಲಿ ಇದು ನಾವು ಆರ್ಡ್ರ್ ಮಾಡಿರೋವಂಥ ಡೇಟು ಅಂತ ಅನಿಸುತ್ತೆ ಕರೆಕ್ಟು. ನನಗೆ ಮಾರ್ಚ್ 21ಗೋ 22ಗೋ ಕಾಯಿನ್ ಬಂತು. ಅದು 33,891 ರುಪೀಸ್ ತೋರಿಸ್ತಾ ಇದೆ. ಬಟ್ ನನಗಾಗಿರೋವಂಥದ್ದು 32,800 ಸಮಥಿಂಗು. ಇಲ್ಲಿ ನೋಡಿ 32,859 ರುಪೀಸು ನನ್ನ ಒಂದು ಥರ್ಡ್ ಕಾಯಿನ್ ಟೋಟಲ್ ಅಮೌಂಟ್ ಆಗಿರೋವಂಥದ್ದು. ಇಲ್ಲಿ ನೋಡಿದ್ರಲ್ಲ, ಇದು ಯಾವ್ಯಾವಾಗ ಎಷ್ಟೆಷ್ಟಕ್ಕೆ ನಾನು ತಗೊಂಡಿದ್ದೀನಿ ಅನ್ನೋವಂಥದ್ದು. ಮತ್ತು ಇಲ್ಲಿ ಬಂದರೆ ನಾನು ಇದಕ್ಕೂ ಕೂಡ ಇಲ್ಲಿ ಮತ್ತೆ ಬಂದರೆ ನೋಡಿ, ನಂದು ಡೈಲಿ ಬಂದು ಅಮೌಂಟು ಆ್ಯಕ್ಟಿವ್ ಆಗಿರೋವಂಥದ್ದು ಟ್ರ್ಯಾಕ್ ಡೈಲಿ ಸೇವಿಂಗು 180 ರುಪೀಸ್ ಪರ್ ಡೇ. ನಿಮಗೆ ಕಾಣಿಸ್ತಾ ಇದೆಯಲ್ವ, ನನಗೆ ಗೊತ್ತಿಲ್ಲ. ನೋಡಿ 180 ಪರ್ ಡೇ. ಮತ್ತು ವೀಕ್ಲಿ 200 ಪರ್ ವೀಕು, ಎರಡು ಆ್ಯಕ್ಟಿವ್ ಆಗಿದೆ ಗೋಲ್ಡ್ಗೆ. ಮತ್ತು ಇಲ್ಲಿ ಸಿಲ್ವರ್ಗೂ ಕೂಡ ನಾನು ಅಮೌಂಟ್ನ ಆ್ಯಡ್ ಮಾಡ್ಕೊಳ್ತಾ ಹೋಗ್ತಾ ಇದ್ದೀನಿ. ಅದೆಷ್ಟಾಗಿದೆ ತೋರಿಸ್ತೀನಿ ಬನ್ನಿ. ಅದು 10,700 ರುಪೀಸ್ ಆಗಿದೆ. ಅಂದರೆ 36 ಗ್ರಾಮ್ 36.103 ಸಮಥಿಂಗ್ ಗ್ರಾಮ್ ಆಗಿದೆ. ನಾನು ಬೇಕಾದರೆ ಇದನ್ನು ವಿತ್ಡ್ರಾ ಕೂಡ ಮಾಡ್ಕೊಳ್ಬೋದು. ಬಟ್ ನಾನೀಗ ವಿತ್ಡ್ರಾ ಮಾಡ್ಕೊಳ್ಳಲ್ಲ. ಒಂದು ಏನಕ್ಕೋಸ್ಕರ ವಿತ್ಡ್ರಾ ಮಾಡ್ಕೊಳ್ಳಲ್ಲ ಅಂತ ಅಂದರೆ, ಒಂದು ಚಿಕ್ಕ ಗಣಪತಿನ ನೋಡಿದ್ದೀನಿ, ಆ ಗಣಪತಿನ ತಗೊಳ್ಬೇಕು. ಬಟ್ ಆ ಗಣಪತಿ ಸ್ವಲ್ಪ ಅಮೌಂಟ್ ಸೈಜು ಸ್ವಲ್ಪ ಚಿಕ್ಕದಿದೆ. ಸೊ ಹಾಗಾಗಿ ನಾನು ಅದು ಬೇಡ ಅಂತ ಅಂದ್ಕೊಂಡಿದ್ದೀನಿ. ನೆಕ್ಸ್ಟು ತಗೊಂಡ್ರೆ ಅದಕ್ಕಿಂತ ಒಂದು ಸ್ವಲ್ಪ ಈಗ 2 ಇಂಚ್ ಇರೋ ಗಣಪತಿನ ನಾನು ನೋಡಿರೋ ಅಂಥದ್ದು. ನಾನು ಸ್ವಲ್ಪ ದೊಡ್ಡ ಗಣಪತಿನ ತಗೋಬೇಕು ಅಂತ ಅಂದ್ಕೊಂಡು ಇಲ್ಲಿ ನೋಡಿ ತೋರಿಸ್ತೀನಿ. ಅದು ಯಾವ ಗಣಪತಿನ ವ್ಯೂ ಕಾರ್ಟ್ ಮಾಡಿದ್ದೀನಿ, ನಿಮಗೆ ತೋರಿಸ್ತೀನಿ ನೋಡಿ ಯಾವ ಗಣಪತಿ ಅದು ಅಂತ. ಇಲ್ಲಿ ನೋಡಿ ತೋರಿಸ್ತಾ ಇದೆಯಲ್ಲ, ಇದೇ ಗಣಪತಿ. ಈ ಗಣಪತಿನ ನಾನು ತಗೊಳ್ಳೋದ ಅಂತ ಅಂದ್ಕೊಂಡಿದ್ದೆ. ಬಟ್ ಇದು 2 ಇಂಚ್ ಇದೆ. ಸೊ ಹಾಗಾಗಿ ನನಗೆ 2 ಇಂಚ್ ಬೇಡ, ಸ್ವಲ್ಪ ಮಟ್ಟಿಗೆ ಚೂರು ದೊಡ್ಡದು ಬೇಕಿತ್ತು. ಇದು 2 ಇಂಚ್ ಇದೆ, ನನಗೆ ದೊಡ್ಡದು ಬೇಕು. ಒಂದು ಕಮ್ಮಿ ಅಂದರೆ ಒಂದು 5 ಇಂಚಷ್ಟು ಗಣಪತಿ ಇದ್ದರೆ ಒಂದು ಸ್ವಲ್ಪ ಜಾಸ್ತಿ ದುಡ್ಡಾದರೂ ಪರವಾಗಿಲ್ಲ ಅಂದ್ಬಿಟ್ಟು ಇತ್ತೀಚೆಗೆ ಇದನ್ನೆಲ್ಲ ಅವರು ನೆಕ್ಕಲ್ಲಿ ಬಿಡ್ತಾ ಇರೋದು ನಾವು ಪರ್ಚೇಸ್ ಮಾಡ್ಕೊಳ್ಳೋದಕ್ಕೋಸ್ಕರ. ನೆಕ್ಸ್ಟು ಜಾಸ್ತಿ ಅಂದರೆ ಒಂದು 5 ಇಂಚಸ್ಟೆಲ್ಲ ಬಿಟ್ಟಾಗ ನಾನು ಅದನ್ನು ತಗೊಳ್ತೀನಿ. ಅದಕ್ಕೋಸ್ಕರ ಸಿಲ್ವರ್ಗೆ ಆ್ಯಡ್ ಮಾಡ್ಕೊಳ್ತಾ ಹೋಗ್ತಾ ಇದ್ದೀನಿ. ಆಲ್ರೆಡಿ ಈಗ 10,700 ಆಗಿದೆ. ಹಂಗೆ ಅದಕ್ಕೆ ಮಾತ್ರ ಡೈಲಿ 100 ರುಪೀಸ್ನೇ ನಾನು ಹಾಕ್ಕೊಳ್ತಾ ಬರ್ತಾ ಇರೋವಂಥದ್ದು. ಒಂದು ದಿನನೂ ಮಿಸ್ ಮಾಡಿಲ್ಲ. ನನ್ನ ಹಿಸ್ಟ್ರಿ ಬೇಕಾದರೆ ತೋರಿಸ್ತೀನಿ. ಏನು ನೋಡಿ, ಇವತ್ತು ಕೂಡ 180 ರುಪೀಸ್ ಕಟ್ಟಾಗಿದೆ. ಮತ್ತು 180 ರುಪೀಸು ಡೈಲಿ ಕಟ್ಟಾಗ್ತಾ ಇದೆ. ವೀಕ್ಲಿ ಒನ್ ಟೈಮ್ಸ್ ಮಾತ್ರ 200 ರುಪೀಸು ಕಟ್ಟಾಗುತ್ತೆ. ನೋಡಿ ಇಲ್ಲಿ ಜಸ್ಟು ಗೋಲ್ಡ್ ಮಾತ್ರ ತೋರಿಸುತ್ತೆ, ಸಿಲ್ವರ್ದೆಲ್ಲ ಇದ್ರಲ್ಲಿ ತೋರಿಸಲ್ಲ. ಸಿಲ್ವರ್ದು ಬೇಕು ಅಂತ ಅಂದರೆ ಇಲ್ಲಿ ಹೋಗಿ ಆ ಸಿಲ್ವರ್ದು ಇದೆಯಲ್ಲ ಅದಕ್ಕೆ ಹೋಗಬೇಕು. ಬ್ಯಾಕ್ ಹೊಡೆದು ಈ ಸಿಲ್ವರ್ದು ಇದೆಯಲ್ಲ ಇಲ್ಲಿಗೆ ಹೋಗಿ ನೋಡಿದ್ರೆ ಆ ಸಿಲ್ವರ್ ಹಿಸ್ಟ್ರಿ ತೋರಿಸುತ್ತೆ. ಇಲ್ಲಿದೆ ನೋಡಿ ಸಿಲ್ವರ್ ಹಿಸ್ಟ್ರಿ. ಡೈಲಿ 100 ರುಪೀಸ್ ಕಟ್ಟಾಗ್ತಾ ಇರುವಂಥದ್ದು, ಡೈಲಿ ಕಟ್ಟಾಗ್ತಾ ಇದೆ ನೋಡಿ. ಇವತ್ತಿಂದ ಹಿಡಿದು ಯಾವತ್ತಿಂದ ನಾನು ಅದಕ್ಕೆ ಸೇವ್ ಮಾಡ್ಕೊಳ್ತಾ ಹೋಗ್ತಾ ಇದ್ದೀನಿ ಅಂತ ಅಂದರೆ, ಡಿಸೆಂಬರ್ 30ರಿಂದ ನಾನು 100 ರುಪೀಸು ಒಂದು ದಿನನೂ ಮಿಸ್ ಮಾಡಿಲ್ಲ. 30, 31, 1, 2, 3, 4, 5, 6, 7 ಹಿಂಗೆ ಇವತ್ತಿನವರೆಗೂ ಕೂಡ ಒಂದು ದಿನನೂ ಕೂಡ 100 ರುಪೀಸ್ ಮಿಸ್ ಆಗಿಲ್ಲ. ಸೊ ಹಾಗಾಗಿ 10,700 ರೂಪಾಯಿ ಆಗಿದೆ. ನೆಕ್ಸ್ಟು ನನ್ನ ಟಾರ್ಗೆಟ್ ಬಂದು ಗಣಪತಿನ ಬುಕ್ ಮಾಡ್ಕೊಳ್ಳೋ ಅಂಥದ್ದು. ಫಸ್ಟ್ ಟೈಮ್ ಬೆಳ್ಳಿ ಬುಕ್ ಮಾಡ್ಕೊಳ್ತಾ ಇರೋದು ಜಾರ್ ಆ್ಯಪ್ನಲ್ಲಿ. ಸೊ ಹಾಗಾಗಿ ಗಣಪತಿನ ಬುಕ್ ಮಾಡಿ, ಅದು ಬುಕ್ ಮಾಡಿದಾಗಲೂ ನಿಮಗೆ ತೋರಿಸ್ತೀನಿ, ಮತ್ತು ಅದು ಆರ್ಡ್ರು ಡಿಲಿವರಿ ಆದಾಗಲೂ ಕೂಡ ನಿಮಗೆ ತೋರಿಸ್ತೀನಿ. ನನ್ನ ನೆಕ್ಸ್ಟು ಟಾರ್ಗೆಟ್ ಬಂದು 2 ಗ್ರಾಮ್ ಕಾಯಿನ ಬೇಗ ಬೈ ಮಾಡ್ಕೊಳ್ಳೋ ಅಂಥದ್ದು, ಅಂದರೆ ತಗೊಳ್ಳೋ ಅಂಥದ್ದು. ಜೊತೆಗೆ ಸಿಲ್ವರ್ನ ಗಣಪತಿನೂ ಕೂಡ ತಗೊಳ್ಳೋ ಅಂಥದ್ದು. ನೋಡಿದ್ರಿ ಅಲ್ವಾ ಯಾವ ರೀತಿ ನಾನು ಬೈ ಮಾಡಿದ್ದೀನಿ. 3 ಕಾಯಿನೂ ಬೈ ಮಾಡಿರೋದು ವಿತ್ ಪ್ರೂಫ್ ಜೊತೆ ನೀವು ನೋಡಿದ್ದೀರಾ. ಮತ್ತು ಇನ್ನೊಂದೇನು ಅಂದರೆ, ನಾನು ಗೋಲ್ಡ್ ಮೇಲೂ ಇನ್ವೆಸ್ಟ್ಮೆಂಟ್ ಮಾಡೋದಲ್ದೇ ಸಿಲ್ವರ್ ಮೇಲೂ ಕೂಡ ಇನ್ವೆಸ್ಟ್ಮೆಂಟ್ ಮಾಡಿದ್ದೀನಿ. ಅದು ಕೂಡ 35 ಗ್ರಾಮ್ವರೆಗೆ ಆಗಿದೆ. ಅದನ್ನು ಕೂಡ ನಿಮಗೆ ತೋರಿಸಿದ್ದೀನಿ ಯಾವ ರೀತಿ ಅಂತ. ಅದನ್ನು ಕೂಡ ನೋಡಿದ್ದೀರಾ. ನಾನು ಅದರಲ್ಲಿ ಒಂದು ಚಿಕ್ಕ ಗಣಪತಿನ ತಗೊಳ್ಬೇಕು ಅಂತ ಅಂದ್ಕೊಂಡಿದ್ದೀನಿ. ನೋಡೋದ ಯಾವಾಗ ಆಗುತ್ತೆ ಅಂತ. ತುಂಬ ಚಿಕ್ಕದಿದ್ರೆ ಚೆನ್ನಾಗಿರಲ್ಲ ಅಂದ್ಬಿಟ್ಟು ಒಂದು 15,000 ಆಗಲಿ ಅಂತ ವೆಯ್ಟ್ ಮಾಡ್ತಾ ಇದ್ದೀನಿ. ಅದಾದಮೇಲೆ ಖಂಡಿತವಾಗ್ಲೂ ಒಂದು ಸಿಲ್ವರ್ ಗಣಪತಿನ ತಗೊಳ್ತೀನಿ. ಅದಾದ ನಂತರ ನಿಮಗೆ ವಿಡಿಯೋ ಮಾಡಿ ತೋರಿಸ್ತೀನಿ. ಹೀಗೆ ನನ್ನ ಜಾರ್ ಆ್ಯಪ್ ಜರ್ನಿ, ಗೋಲ್ಡ್ ಕಾಯಿನ್ ಬೈ ಮಾಡೋದು, ಮತ್ತು ಸ್ವಲ್ಪ ಅಮೌಂಟ್ನ ಸೇವ್ ಮಾಡ್ತಾ ಹೋಗೋದು, ಮತ್ತು ಗೋಲ್ಡ್ ಕಾಯಿನ 2 ಗ್ರಾಮ್ ಆದ ತಕ್ಷಣ ಗೋಲ್ಡ್ ಕಾಯಿನ ನಾನು ಬೈ ಮಾಡೋದು, ಈ ರೀತಿ ನಡೀತಾ ಇದೆ. ನಾನು 2 ಗ್ರಾಮ್ನ ಏನಕ್ಕಪ್ಪ ಬೈ ಮಾಡ್ತೀನಿ ಅಂತ ಅಂದರೆ, ಈಗ 5 ಗ್ರಾಮ್ನ ಬೈ ಮಾಡ್ತೀವಿ ಅಂದರೆ ಅದು ಸ್ವಲ್ಪ ಲಾಂಗ್ ಟರ್ಮ್ ಆಗುತ್ತೆ. ಮತ್ತು ಆ ಟೈಮ್ನಲ್ಲಿ
ಅಮೌಂಟು ಎಷ್ಟಾಗುತ್ತೆ ಏನು ಕತೆನೋ ಗೊತ್ತಿಲ್ಲ. ಮತ್ತು ಮೇಕಿಂಗ್ ಚಾರ್ಜು ಕೂಡ ಸ್ವಲ್ಪ ಜಾಸ್ತಿ ಆಗ್ಬೋದು. ಯಾಕಂದರೆ ನಾನು ಫಸ್ಟ್ ಟೈಮ್ ತೊಗೊಂಡಿದ್ದು ಗೋಲ್ಡ್ ಕಾಯಿನ್ಗೂ ಮೇಕಿಂಗ್ ಚಾರ್ಜು ಮತ್ತು ಥರ್ಡ್ ಕಾಯಿನ್ ತೊಗೊಂಡಿದ್ದಕ್ಕೂ ಸ್ವಲ್ಪ ವೇರಿಯೇಷನ್ ಇದೆ. ಮತ್ತು ಫಸ್ಟ್ ಕಾಯಿನ್ ತೊಗೊಂಡಾಗ ನಾನು 25.5 ಆಗಿತ್ತು ನನ್ನದು ಗೋಲ್ಡ್ ಕಾಯಿನ್ಗೆ. ಇವಾಗ 32 ಸಮಥಿಂಗ್, 32,800 ಏನೋ ಸಮಥಿಂಗ್ ಆಗೈತೆ. ಮತ್ತು ಸೆಕೆಂಡ್ ಕಾಯಿನ್ ತಗೊಂಡಾಗ 33 ಸಮಥಿಂಗೇ ಆಗಿತ್ತು. ಸೊ ಹಾಗಾಗಿ 2 ಗ್ರಾಮ್ ಏನು ಬರುತ್ತೋ ಅದನ್ನು ತಗೋಬಿಡೋದ, ನೆಕ್ಸ್ಟ್ ನೋಡೋದ್ರಾಯ್ತು. ಆಮೇಲೆ ನನಗೂ ಕಾಯಿನ್ಗಳನ್ನ ಬೈ ಮಾಡ್ತಾ ಇದ್ರೆ ನನಗೂ ಖುಷಿ ಆಗುತ್ತೆ, ಮತ್ತೆ ಬೈ ಮಾಡಬೇಕು ಅಂತ. ಸೊ ಹಾಗಾಗಿ ಮತ್ತೆ ಫೈನಲ್ ಆಗಿ ನಾನು ಹೇಳೋದಿಷ್ಟೇನೆ, ನಿಮ್ಗೆ ಯಾರಿಗಾದ್ರೂ ಭಯ ಅನ್ಸಿದ್ರೆ ಯಾರು ಕೂಡ ಎದುರ್ಕೊಳ್ಬೇಡಿ. ನಾನು ಹೇಳಿದಾಗೆ ಆಟೋ ಪೇನ ನೀವು ಆಫ್ ಮಾಡಿ ನಿಮ್ಮ ಅಮೌಂಟ್ನ ವಿತ್ಡ್ರಾ ಮಾಡಿಕೊಂಡು ಆರಾಮಾಗಿ ನೀವು ಹಿಂದೆ ಸರಿಬೋದು ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಯಾರಿಗಾದ್ರೂ ಇನ್ನೂ ನಿಮ್ಗೆ ಏನಾದರೂ ಡೌಟ್ ಇದ್ರೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ, ಖಂಡಿತವಾಗ್ಲೂ ನಾನು ರಿಪ್ಲೈ ಕೊಡ್ತೀನಿ. ಯಾರಿಗೂ ಕೂಡ ಇದುವರೆಗೂ ರಿಪ್ಲೈ ಕೊಡ್ತೇನೆ ಇಲ್ಲ ಅಂತ ಏನಿಲ್ಲ, ಪ್ರತಿಯೊಬ್ಬರಿಗೂ ನಾನು ರಿಪ್ಲೈ ಕೊಡ್ತೀನಿ. ಇದೇ ರೀತಿ ನನಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ, ನೆಕ್ಸ್ಟು ಗುಡ್ ನ್ಯೂಸ್ ಜೊತೆಗೆ ನಾನು ಬರ್ತೀನಿ ಅಂತ ಹೇಳ್ತಾ, ನೆಕ್ಸ್ಟ್ ಗುಡ್ ನ್ಯೂಸ್ ಯಾವುದು ಅಂತ ನಾನು ನಿಮ್ಗೆ ಹೇಳಿದ್ದೀನಿ. ಒಂದು ನನಗೆ ಸಂಬಂಧಪಟ್ಟಿದ್ದು, ನನ್ನ ಫ್ಯಾಮಿಲಿಗೆ ಸಂಬಂಧಪಟ್ಟಿದ್ದು, ಇನ್ನೊಂದು ನನಗೆ ನಿಮಗೆ ಅಂದರೆ ನನ್ನ ವೀಕ್ಷಕರಿಗೆ ಮತ್ತು ನನಗೆ ಇಬ್ರಿಗೂ ಕೂಡ ಸಂಬಂಧಪಟ್ಟಿದ್ದು ಖುಷಿಯ ಸಮಾಚಾರ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಅದನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ನಿಮಗೆ ಅಪ್ಲೋಡ್ ಮಾಡ್ತೀನಿ. ಅದ್ರ ಬಗ್ಗೆ ಫುಲ್ ಡೀಟೇಲ್ ಆಗಿ ತಿಳಿಸಿ ಅಂತ ಹೇಳ್ತಾ ನನ್ನ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಯಾರೆಲ್ಲ ನನ್ನ ಈ ವಿಡಿಯೋನ ನೋಡ್ತಾ ಇದ್ದೀರಾ ಲೈಕ್ ಮಾಡಿ, ನಿಮಗೆ ಕೊನೆವರೆಗೂ ನೋಡಿ ಇಷ್ಟ ಆದರೆ ಲೈಕ್ ಮಾಡಿ ಅಂತ ಹೇಳ್ತಾ ನನ್ನ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.